ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. Thank you.
ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕತೆಯ ಕೂಗು ಈಗ ಕೇಳಿಸ್ತಾ ಇದೆ. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಪ್ರತ್ಯೇಕತೆಯ ಕೂಗು. ಪ್ರತ್ಯೇಕ ಜಿಲ್ಲೆ ಆಗುತ್ತಾ ಬೈಲಹೊಂಗಲ ತಾಲೂಕು. ಸಚಿವೆ ಭೇಟಿಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ. ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ಬೈಲಹೊಂಗಲ ಹೋರಾಟ ಸಮಿತಿ ದಿಢೀರ್ ಅಂತೇಳಿ ಸಭೆ ಮಾಡಿದೆ. ನಗರದ 3000 ಮಠದಲ್ಲಿ ಪಕ್ಷಾತೀತವಾಗಿ ಇದು ಚರ್ಚೆ ಆಗಿದೆ. ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ನಿಯೋಗ ಎಲ್ಲಿಗೆ ಹೋಗುತ್ತೆ ಹಾಗಾದ್ರೆ ಇದು? ಈಗ ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೆಲ್ಲವೂ ಈಗ ಚರ್ಚೆ.